ಬಾಂಬ್ ಸ್ಫೋಟಿಸಿಕೊಂಡು ಯುವಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಇದೆ. ರಮ್ಯಾಳನ್ನ ಅತಿಯಾಗಿ ಪ್ರೀತಿಸಿದ್ದೇ ನಾಗೇಂದ್ರನಿಗೆ ಮುಳುವಾಯ್ತಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. 6 ವರ್ಷದ ಪ್ರೀತಿಯಲ್ಲಿ ಬಿರುಕು ಮೂಡಿತು ನಾಗೇಂದ್ರಗೆ ಡೌಟ್ ಶುರುವಾಯಿತು. ಬೇರೆ ಯುವಕನೊಂದಿಗೆ ರಮ್ಯಾ ಪ್ರೀತಿಸುತ್ತಿದ್ದಾಳೆ ಎನ್ನುವಂತ ಅನುಮಾನ ನಾಗೇಂದ್ರನಿಗೆ ಶುರುವಾಗಿದೆ. ಈ ಅನುಮಾನದಲ್ಲೇ ಆಕೆಯನ್ನ ಹುಡುಕೊಂಡು ಬೆಂಗಳೂರಿಗೆ ಬರ್ತಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿಗೆ ಯುವತಿ ಬಂದಾಗಿನಿಂದಲೂ ಕೂಡ ಆತನಿಗೆ ಅನುಮಾನ ಹೆಚ್ಚಾಗಿತ್ತು. ಈ ಅನುಮಾನದಿಂದನೇ ಆಕೆ ಇರೋ ಕಡೆ ಬಂದು ಗಲಾಟೆ ಕೂಡ ಮಾಡ್ತಿದ್ದಂತೆ. ಗಲಾಟೆ ಮಾಡಿದಾಗ್ಲೆಲ್ಲ ರಮ್ಯಾ ಆತನನ್ನ ಸಮಾಧಾನ ಮಾಡ್ತಿದ್ಲು ಅನ್ನೋದು ತಿಳಿದು ಬರ್ತಾ ಇದೆ. ಮದುವೆಯಾಗ್ತೀನಿ ಅಂತ ನಂಬಿಸಿ ನಾಗೇಂದ್ರನನ್ನ ವಾಪಸ್ ಕಳಿಸ್ತಿದ್ಲು ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬರ್ತಿದೆ. 6 ವರ್ಷದ ಪ್ರೀತಿಯಲ್ಲಿ ನಂತರದಲ್ಲೆಲ್ಲ ಒಂದು ಕಡೆ ಬಿರುಕು ಮೂಡುತ್ತೆ. ರಮ್ಯಾಳ ಮೇಲೆ ಅನುಮಾನಗಳು ಹೆಚ್ಚಾಗುತ್ತೆ ನಾಗೇಂದ್ರಗೆ. ಯಾವಾಗ ರಮ್ಯಾ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಳೋ ಮತ್ತಷ್ಟು ಅನುಮಾನಗಳು ಬಲವಾಗುತ್ತೆ. ರಮ್ಯಾ ಬೇರೆ ಯುವಕರೊಂದಿಗೆ ಪ್ರೀತಿ ಮಾಡ್ತಾ ಇರಬಹುದು ಅನ್ನುವಂಥ ಸಂಶಯಗಳು ಮೂಡುತ್ತೆ. ಹಾಗಾಗಿ ರಮ್ಯಾ ಎಲ್ಲಿರ್ತಾಳೋ, PGಯಲ್ಲಿ ಉಳ್ಕೊಂಡಿರ್ತಾಳೋ ಅಥವಾ ಸ್ನೇಹಿತೆ ಮನೆಯಲ್ಲಿರ್ತಾಳೋ, ಎಲ್ಲೇ ಇದ್ರೂ ಕೂಡ ಅಲ್ಲಿಗೆ ಬಂದು ಗಲಾಟೆಯನ್ನು ಮಾಡ್ತಿರ್ತಾನೆ. ಪ್ರತಿ ಬಾರಿ ನಾಗೇಂದ್ರ ಬೆಂಗಳೂರಿಗೆ ಬಂದಾಗಲೂ ಕೂಡ ರಮ್ಯಾ ಆತನನ್ನು ನಂಬಿಸಿ ಸಮಾಧಾನ ಪಡಿಸಿ ಕಳಿಸ್ತಿರ್ತಾಳೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಜಗದೀಶ್ ಇದ್ದಾರೆ. ಜಗದೀಶ್, ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಅಂದ್ರೆ ರಮ್ಯಾ ಮತ್ತು ನಾಗೇಂದ್ರ ಇಬ್ಬರ ನಡುವೆ ಒಂದಷ್ಟು ವರ್ಷಗಳ ಕಾಲ ಪ್ರೀತಿ ಏನೋ ಚೆನ್ನಾಗಿತ್ತು. ನಂತರದಲ್ಲಿ ಈ ಅನುಮಾನ ಅನ್ನೋದು ಪಡಂಭೂತವಾಗಿ ಗೋಚರಿಸ್ತು ಅಂತ ಗೊತ್ತಾಗ್ತದೆ. ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಶಕುಂತಲಾ, ಈಕೆ ಯಾವಾಗ ಬೆಂಗಳೂರಿಗೆ ಬರ್ತಾಳೆ ಅಂದ್ರೆ ಆರಂಭದಲ್ಲಿ 6 ವರ್ಷದ ಹಿಂದೆ ಪರಿಚಯವಾಗುತ್ತೆ. ಪರಿಚಯ ಆದಂತ ನಂತರದಲ್ಲಿ ಇಬ್ಬರಿಗೂ ಕೂಡ ಸ್ನೇಹ ಆದಷ್ಟು ಬೇಗ ಪ್ರೀತಿಯಾಗಿ ಕೂಡ ಅದು ಬದಲಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅವರ ಓಡಾಟ ನಡನ ಚಟುವಟಿಕೆಗಳಲ್ಲಿ ಸಾಕಷ್ಟು ಆತ್ಮೀಯರಾಗಿರ್ತಾರೆ. ಆದ್ರೆ 2 ವರ್ಷ ಆದಂತಹ ಬಳಿಕವಾಗಿ ಇಬ್ಬರ ನಡುವೆ ಬಿರುಕು ಮೂಡುವಂತದ್ದು. ಯಾಕಂದ್ರೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ನಾಗೇಂದ್ರನ ನಡವಳಿಕೆಗಳು ಕೂಡ ಸಾಕಷ್ಟು ಸರಿ ಇರಲಿಲ್ಲ ಅಂತ ಹೇಳಿ ಈಗಾಗ್ಲೇ ರಮ್ಯಾ ಕೂಡ ಆರೋಪ ಮಾಡಿರುವಂತದ್ದು. ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡುವಂತದ್ದು, ಹೊಡೆಯುವಂತದ್ದು, ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಆಕೆ ಅವಾಯ್ಡ್ ಮಾಡಿದಂತ ಸಂದರ್ಭದಲ್ಲಿ ಆತ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಮುಂದೊಂದು ದಿನ ಮತ್ತೆ ಜೊತೆ ಆಗ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನಂಬಿಕೆಯಿಂದ ಆತ ಇರ್ತಾನೆ. ಆದ್ರೆ ಯಾವಾಗ ಆಕೆ ಕೆಲಸ ಸಿಕ್ತು ಅಂತ ಹೇಳಿ ಬೆಂಗಳೂರಿಗೆ ಬರ್ತಾಳೆ, ಆ ಕೂಡಲೇ ಆತನಲ್ಲಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂತಹ ಒಂದು ಯೋಚನೆ ಕೂಡ ಶುರುವಾಗುತ್ತೆ. ಬೆಂಗಳೂರಿನ ಲೈಫ್ ಸ್ಟೈಲ್ ಜೊತೆಗೆ ಆಕೆ ಮತ್ತೊಬ್ಬನ ಜೊತೆ ಆಕೆ ಪ್ರೀತಿಯಲ್ಲಿ ಬಿದ್ರೆ ಅನ್ನುವಂತ ಒಂದು ಅನುಮಾನ ಕೂಡ ಮೂಡುತ್ತೆ. ಹಾಗಾಗಿ ಇದೇ ಶಂಕೆಯಲ್ಲಿ ಆತ ಅಂಕೋಲಾದಲ್ಲಿ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಆಗಿರ್ತಾನೆ. ಆದ್ರೂ ಕೂಡ ಆತ ಪದೇ ಪದೇ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಆಕೆಯ ಜೊತೆ ಮಾತಾಡ್ತಾನೆ. ಎಲ್ಲೋ ಒಂದು ಕಡೆ ಆತನಿಗೆ ಒಂದು ರೀತಿ ಇಲ್ಲ, ನನ್ನವಳು ಚೆನ್ನಾಗಿದ್ದಾಳೆ, ಯಾರ ಸವಾಸನೂ ಇಲ್ಲ, ಆಕೆ ಬೇರೆಯವರ ಜೊತೆ ಪ್ರೀತಿಯಲ್ಲಿ ಬಿಚ್ಚಿಲ್ಲ ಅನ್ನುವಂತ ಒಂದು ರೀತಿಯಾದಂತ ಒಂದು ನಂಬಿಕೆಯಲ್ಲಿ ಆಕೆಯನ್ನ ಪದೇ ಪದೇ ನನ್ನ ಮದುವೆ ಆಗು ಅನ್ನುವಂತ ನಿಟ್ಟಲ್ಲಿ ಕೂಡ ಒತ್ತಾಯ ಮಾಡ್ತಾ ಇದ್ದ. ಅಂದ್ರೆ ಸಾಕಷ್ಟು ಒಂದು ಪೊಸೆಸಿವ್ನೆಸ್, ಈಕೆ ನನ್ನವಳೇ ಆಗೇ ಇರ್ಬೇಕು ಅನ್ನುವಂಥದ್ದನ್ನ ಆತ ತಲೆಯಲ್ಲಿ ಇಟ್ಕೊಂಡಿದ್ದ. ಜೊತೆಗೆ ಬೇರೊಬ್ಬರ ಜೊತೆ ಆಕೆ ಪ್ರೀತಿಯಲ್ಲಿ ಬಿದ್ರೆ ನನ್ಗೆ ಇರೋಕ್ಕಾಗಲ್ಲ ಅನ್ನುವಂತ ನಿಟ್ಟಲ್ಲಿ ಕೂಡ ಆಕೆಯ ಬಳಿ ಹಲವು ಬಾರಿ ಹೇಳಿಕೊಂಡಿದ್ದ ಅನ್ನುವಂತ ವಿಚಾರ ಕೂಡ ತಿಳಿದು ಬಂದಿರುವಂತದ್ದು. ಹೀಗಾಗಿ ಈ ಘಟನೆಗೆ ಕಾರಣ ಆಗಿರುವಂತದ್ದು ಪೊಸೆಸಿವ್ನೆಸ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪೊಲೀಸರಿಗೆ ಕಂಡು ಬಂದಿರುವಂತದ್ದು. ಧನ್ಯವಾದ ಜಗದೀಶ್. ಇನ್ನು ನಾಡಬಾಂಬ್ ಸ್ಫೋಟಿಸಿಕೊಂಡು ಭಗ್ನ ಪ್ರೇಮಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ನಾಡಬಾಂಬ್ ಬೆನ್ನತ್ತಿದಂತಹ ಖಾಕಿಗೆ ಇನ್ನು ಯಾವುದೇ ರೀತಿ ಸುಳಿವುಗಳು ಸಿಗ್ತಾ ಇಲ್ಲ. ಕೇಂದ್ರ ವಲಯ DIG ಗಿರೀಶ್ ಸೂಚನೆ ಮೇರೆಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಓರ್ವ ಸಾಮಾನ್ಯ ಯುವಕನ ಕೈಗೆ ಬಾಂಬ್ ಸಿಕ್ಕಿದ್ದಾದ್ರೂ ಹೇಗೆ, ಆತನ ಕೈಗೆ ಬಾಂಬ್ ಬಂದಿದ್ದು ಹೇಗೆ, ಈ ಬಗ್ಗೆ ಕೂಲಂಕುಷ ತನಿಖೆಗೆ DIG ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ತಾನೇ ಆ ಒಂದು ಬಾಂಬ್ ಅನ್ನ ನಾಗೇಂದ್ರ ಸಿದ್ಧಪಡಿಸ್ಕೊಂಡ ಅಥವಾ ಕಚ್ಚಾ ವಸ್ತುಗಳನ್ನ ತಂದು ಆತನೇ ತಯಾರಿಸಿದ್ನ ಅಥವಾ ಬೇರೆಲ್ಲೋ ಸಿದ್ಧಪಡಿಸಿದ ನಾಡ ಬಾಂಬ್ ಅನ್ನ ಆತ ತೆಗೆದುಕೊಂಡು ಬಂದ, ಇದೆಲ್ಲದರ ಬಗ್ಗೆ ಕೂಡ ತನಿಖೆಗಳಾಗ್ತಾ ಇದೆ. 2 ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಉತ್ತರ ಕನ್ನಡದ ಅರಣ್ಯದಲ್ಲಿ ನಾಡ ಬಾಂಬ್ ಬಳಕೆ ಬಗ್ಗೆ ಮಾಹಿತಿ ಇರೋದ್ರಿಂದಾಗಿ ಯಲ್ಲಾಪುರ, ಹಳಿಯಾಳ, ಜೊಯ್ಡಾ, ದಾಂಡೇಲಿ ಈ ಎಲ್ಲಾ ಕಡೆ ಕೂಡ ಮಾಹಿತಿನ ಆಧರಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರಿಂದ ಹಲವು ಮಂದಿಯ ವಿಚಾರಣೆ ಕೂಡ ನಡೆಸಲಾಗ್ತಾ ಇದ್ದು, ನಾಗೇಂದ್ರ ಬಾಂಬ್ ಖರೀದಿ ಮಾಡಿದಕ್ಕೆ ಯಾವುದೇ ರೀತಿ ಸಾಕ್ಷಿಗಳಿಲ್ಲಿವರೆಗೂ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕಾರ್ ಒಳಗಡೆ ನಾಗೇಂದ್ರ ಮೊಬೈಲ್ ಸುಟ್ಟು ಹೋಗಿರೋದ್ರಿಂದಾಗಿ ಆತನ ಮೊಬೈಲ್ನಲ್ಲಿರುವಂತಹ ಮಾಹಿತಿ ಪಡೆಯೋದಕ್ಕೆ ಖಾಕಿ ಶತಪ್ರಯತ್ನಗಳನ್ನ ಮಾಡ್ತಾ ಇದೆ. ಯೂಟ್ಯೂಬ್ ಏನಾದರೂ ನೋಡ್ಕೊಂಡು ತಾನೇ ಬಾಂಬ್ ತಯಾರಿಸಿಕೊಂಡ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಅಂದ್ರೆ ಈತನ ಹಿನ್ನೆಲೆಯನ್ನ ಗಮನಿಸಿದ್ರೆ ಯುವತಿ ಹಿಂದೆ ಬಿದ್ದು ನಾಗೇಂದ್ರ ಹಾಳಾದ ಅಂತ ಆತನ ಊರಿನ ಜನರು ಹೇಳ್ತಿದ್ದಾರೆ. ಅಸಲಿಗೆ ಊರಿನಲ್ಲಿ ಒಳ್ಳೆ ಹೆಸರನ್ನೇ ನಾಗೇಂದ್ರ ಹೊಂದಿದ್ದಾನೆ. 10ನೇ ತರಗತಿವರೆಗೆ ಅಂಕೋಲದ ಅಗಸೂರಿನಲ್ಲಿ ನಾಗೇಂದ್ರ
ತರಗತಿಗಳನ್ನು ಮುಗಿಸ್ತಾನೆ. ಅಂಕೋಲಾದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಕೂಡ ನಿರ್ವಹಿಸ್ತಾ ಇದ್ದ ಫ್ಲಿಪ್ಕಾರ್ಟ್ನಲ್ಲಿ. ಯಾರ ಜೊತೆ ಕೂಡ ಗಲಾಟೆ ಇರ್ಲಿಲ್ವಂತೆ, ತಕರಾರು ಕೂಡ ಇಲ್ಲ ಅಂತ ಊರಿನ ಜನರು ಹೇಳ್ತಿದ್ದಾರೆ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದಂಥ ನಾಗೇಂದ್ರ ಏಕಾಏಕಿಯಾಗಿ ಈ ರೀತಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಾನೆ, ಕ್ರೂರತೆಯನ್ನ ಮೆರೆತಾನೆ, ವಿಕೃತಿಯಾಗಿ ನಡ್ಕೊಳ್ತಾನೆ ಅಂದ್ರೆ ಏನರ್ಥ, ಏನಾಗಿರಬಹುದು ನಾಗೇಂದ್ರನಿಗೆ ಅನ್ನೋ ಸಂಶಯಗಳು ಕೂಡ ಮೂಡ್ತಾ ಇದೆ. ಸಂಬಂಧಿಕರ ಮನೆಗೆ ಹೋಗಿದ್ದಾಗ ರಮ್ಯಾಳ ಪರಿಚಯವಾಗಿರುತ್ತೆ. ಅಗಸೂರಿನ ಸಂಬಂಧಿಕರ ಪಕ್ಕದ ಮನೆ ನಿವಾಸಿಯಾಗಿರ್ತಾಳೆ ರಮ್ಯಾ. 6 ವರ್ಷದ ಹಿಂದೆ ಸಂಬಂಧಿಕರ ಮನೆಯಲ್ಲಿ ರಮ್ಯಾಳ ಪರಿಚಯವಾಗಿರುತ್ತೆ. ಕ್ರಮೇಣವಾಗಿ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ಬರ ಪ್ರೀತಿ ಅಲ್ಲಿಂದ ಶುರುವಾಗುತ್ತೆ. 2 ವರ್ಷದ ಪ್ರೀತಿ ಬಳಿಕ ಇಬ್ಬರ ನಡುವೆ ಬಿರುಕು ಉಂಟಾಗುತ್ತೆ. ಈ ಬಿರುಕು ಉಂಟಾಗ್ತಾ ಇದ್ದಂತೆ ರಮ್ಯಾ ಕೂಡ ಮನೆಯನ್ನು ಕೂಡ ಚೇಂಜ್ ಮಾಡಿರ್ತಾಳೆ, ತನ್ನ ಅಜ್ಜಿ ಮನೆಗೆ ಹೋಗಿ ಉಳ್ಕೊಂಡಿರ್ತಾಳೆ. ಆದರೂ ಕೂಡ ಭಗ್ನ ಪ್ರೇಮಿ ನಾಗೇಂದ್ರ ಆಕೆಯನ್ನ ಬಿಡೋದಿಲ್ಲ. ಹಿಂಬಾಲಿಸ್ಕೊಂಡು ಆಕೆ ಎಲ್ಲಿ ಹೋಗ್ತಾಳೋ ಅಲ್ಲಿಗೆ ತೆರಳ್ತಾ ಇರ್ತಾಳೆ. ನೀನನ್ನ ಮದುವೆ ಆಗಲೇಬೇಕು ಅಂತ ಪಟ್ಟು ಹಿಡ್ತಾನೆ. ಒಂದು ವೇಳೆ ಮದುವೆ ಆಗಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಕೂಡ ಬೆದರಿಕೆಯನ್ನು ಒಡ್ಡಿರ್ತಾನೆ.